ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಒಬ್ಬ ಒಂದೇ ರೀತಿಯಾದಂತಹ 2 ವಜ್ರವನ್ನು ತಗೊಂಡು ಒಂದು ಜ್ಯುವೆಲರಿ ಶಾಪಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಇದರಲ್ಲಿ ಯಾವುದು ನಿಜವಾದ ವಜ್ರ ಅಂತ ಕಂಡು ಹಿಡಿತೀರಾ, ಆ ವಜ್ರವನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ. ಆದರೆ ನೀವೇನಾದರೂ ಕಂಡು ಹಿಡಿಲಿಲ್ಲ ಅಂತ ಹೇಳಿದ್ರೆ ಆ ವಜ್ರಕ್ಕೆ ಎಷ್ಟು ಬೆಲೆ ಆಗುತ್ತೋ ಅಷ್ಟು ನೀವು ನನಗೆ ಕೊಡಬೇಕಾಗತ್ತೆ ಅಂತ ಹೇಳ್ತಾನೆ. ವಜ್ರದ ವ್ಯಾಪಾರಿಗೂ ಸಹ ಆಸೆ ಜಾಸ್ತಿ. ಖಂಡಿತ ಅಂದ್ಬಿಟ್ಟು ಎರಡೂ ವಜ್ರವನ್ನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಾಗೋದೇ ಇಲ್ಲ ಯಾವುದು ನಿಜವಾದ ವಜ್ರ ಅಂತ. ಆಗ ನಾನು ಸೋತೆ ಅಂತ ಅಂದ್ಬಿಟ್ಟು ಆ ವಜ್ರದ ಬೆಲೆ ಏನಿತ್ತೋ ಅದನ್ನು ಅವನಿಗೆ ಕೊಡ್ತಾನೆ. ಆದರೆ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಒಬ್ಬ ಅಂಧ ವ್ಯಕ್ತಿ, ನಾನು ಯಾವುದು ನಿಜವಾದ ವಜ್ರ ಅಂತ ಕಂಡುಹಿಡಿಬಲ್ಲೆ ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನಾವು ಇಷ್ಟೊಂದೆಲ್ಲ ಪರೀಕ್ಷೆ ಮಾಡಿದ್ರೂ ಕಂಡುಹಿಡಿಯೋಕ್ಕಾಗಿಲ್ಲ, ಈತ ಕಂಡುಹಿಡಿತಾನ ಅಂತ ಅಂದ್ಬಿಟ್ಟು ಎರಡೂ ವಜ್ರವನ್ನು ಆತನಿಗೆ ಕೊಡ್ತಾರೆ. ಆತ ಹೊರಗಡೆ ಹೋಗ್ತಾನೆ. ಸ್ವಲ್ಪ ಹೊತ್ತು ನಿಂತ್ಕೊಳ್ತಾನೆ. ನಿಂತ್ಕೊಂಡು ತನ್ನ ಕೈನ ಮುಷ್ಟಿ ಕಟ್ಟಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ನಿಜವಾದ ವಜ್ರ ಅಂತ ಹೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಹೌದು, ಇದೇ ನಿಜವಾದ ವಜ್ರ, ಆದರೆ ನಿಮಗೆ ಹೇಗೆ ತಿಳಿಯಿತು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಎರಡೂ ವಜ್ರವನ್ನು ನಾವು ಬಿಸಿಲಿನಲ್ಲಿ ಇಟ್ಟಾಗ ಸ್ವಲ್ಪ ಸಮಯದ ನಂತರ ಕೈ ಮುಚ್ಚಿದ್ರೆ ನಿಜವಾದ ವಜ್ರ ಹಾಗೇ ಇರುತ್ತೆ, ಅಂದರೆ ತಣ್ಣಗೆ ಇರುತ್ತೆ. ಆದರೆ ಇನ್ನೊಂದು ವಜ್ರ ಬಿಸಿಯಾಗಿರುತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ಮನುಷ್ಯ ಹೇಗೆ ಅಂತ ನಮಗೆ ಗೊತ್ತಾಗೋದಿಲ್ಲ ಕಣ್ರಿ. ಇಬ್ಬರು ಅಂದರೆ ಎಲ್ಲರೂ ಸಹ ಒಂದೇ ರೀತಿ ಡ್ರೆಸ್ ಮಾಡ್ಕೊತಾರೆ, ಒಂದೇ ರೀತಿ ನಡವಳಿಕೆ ಇರುತ್ತೆ. ಆದರೆ ಕಷ್ಟ ಬಂದಾಗ, ಅಂದರೆ ಕಷ್ಟದ ಬೆಂಕಿಗೆ ಹಾಕಿದಾಗ ಅವರು ಹೇಗೆ ಅಂತ ಗೊತ್ತಾಗುತ್ತೆ. ಅವರ ಮಾತುಗಳು, ಅವರ ನಡವಳಿಕೆಗಳು ಎಲ್ಲವೂ ಸಹ ಭಿನ್ನ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಕಾಗೆ ಮತ್ತು ಕೋಗಿಲೆಯೂ ಸಹ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಆದರೆ ವಸಂತ ಬಂದಾಗ ಕೋಗಿಲೆ ಕುಹು ಕುಹು ಅಂತ ಕೂಗಿದ್ರೆ ಕಾಗೆ ಕಾಕ ಅನ್ನೋದಕ್ಕೆ ಶುರು ಮಾಡುತ್ತೆ ಅಲ್ವಾ. ಅಂದರೆ ನಮ್ಮ ಮಾತು, ನಮ್ಮ ನಡವಳಿಕೆ ಎಲ್ಲವುದೂ ಸಹ ಒಳಗಿನಿಂದ ಆಂತರ್ಯದಿಂದ ಮಡಿಯಾಗಿರಬೇಕೇ ವಿನಃ ಹೊರಗಿನ ಮಡಿ ಪ್ರಮುಖ ಅಲ್ಲ. ಏನಂತೀರಾ? ಹಾಗೆ ನಾವು ಎಷ್ಟು ನಮ್ಮನ್ನು ನಾವು ಒಳ್ಳೆಯವರನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟೂ ಸಹ ಒಳ್ಳೆಯವರನ್ನಾಗಿ ಮಾಡಿಕೊಳ್ಳುವಂಥ, ತಿದ್ದಿ ತೀಡುವಂತಹ ಕೆಲಸವನ್ನು ನಾವು ಮಾಡಬೇಕು. ಯಾಕೆ ಅಂದರೆ ನಮ್ಮ ಈ ದೇಹದಲ್ಲಿ ಅಸುರಿ ಗುಣವೂ ಇರುತ್ತೆ, ದೈವಿ ಗುಣವೂ ಇರುತ್ತೆ. ಯಾವುದಕ್ಕೆ ಹೆಚ್ಚು ನೀರು ಹಾಕ್ತಾ ಹೋಗ್ತೀವೋ ಆ ಗುಣವೇ ಬೆಳೀತಾ ಹೋಗುತ್ತೆ. ನಾವೆಲ್ಲರೂ ಸಹ ದೈವಿ ಗುಣಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.